Jai Shri Gurudev. Welcome to Economics Online classes. We are going to discuss production possibility curve. ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅನ್ನೋ ಒಂದು ಟಾಪಿಕ್ ನಮಗೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಬರ್ತಾ ಹೋಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು 2 ಮಾರ್ಕ್ಸ್ಗೆ ರೈಸ್ ಆಗ್ತಾ ಹೋಗುತ್ತೆ, ಜಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್. ಬಟ್ ಪ್ರಾಕ್ಟಿಕಲಿ ನೋಡೋದಾದ್ರೆ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಾರಣ ಏನಂದ್ರೆ ಈ ಕಾನ್ಸೆಪ್ಟನ್ನ ಅಧ್ಯಯನ ಮಾಡೋದ್ರಿಂದ ಇರುವಂಥ ಲಿಮಿಟೆಡ್ ರಿಸೋರ್ಸಸ್ನ ನಾವು ಯಾವ ಪ್ರಮಾಣದಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು. ಒಬ್ಬ ಉತ್ಪಾದಕ ಇದ್ದಾನೆ ಅಂತ ಅನ್ಕೊಳ್ಳಿ, ಉತ್ಪಾದನ ಬೇರೆ ಬೇರೆ ರೀತಿಯಾದ ವಸ್ತುವನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅವಾಗ ಯಾವುದನ್ನ ಉತ್ಪಾದನೆ ಮಾಡಿದರೆ ಬೆಟರ್, ಯಾವುದನ್ನು ಉತ್ಪಾದನೆ ಮಾಡಿದರೆ ಅದು ಎಕಾನಮಿಕಲ್ ಪಾಯಿಂಟ್ ಆಫ್ ವ್ಯೂ ತುಂಬ ವರ್ತು ಅಂತ ಅನ್ಸುತ್ತೆ, ಅದನ್ನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಪ್ರತಿ ಪರ್ಸನ್ಸ್ಗೂ, ಸ್ಟೂಡೆಂಟ್ಸ್ ಇಂದ ಹಿಡಿದು ಲಾ ಮೇಕರ್ಸ್, ಪ್ರತಿ ಎಕಾನಮಿಗೆ ಯೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಅಂತ ಕಾನ್ಸೆಪ್ಟ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅಂದರೆ ನಮಗೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ ಅಂತ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಅಂತ ಇಲ್ಲಿ ಮೇಜರ್ ಆಗಿ 3 ರೀತಿಯ ಪ್ರಾಬ್ಲಮ್ಸ್ ರೈಸ್ ಆಗ್ತಾ ಹೋಗುತ್ತೆ. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ whom ಟು ಪ್ರೊಡ್ಯೂಸ್ ಅಂತ. ನಮಗೆ ವಾಟ್ ಟು ಪ್ರೊಡ್ಯೂಸ್ ಅಂತ ಬಂದಾಗ ಅಲ್ಲಿ ಮೇಜರ್ ಆಗಿ 2 ರೀತಿಯಾಗಿ ನಮಗೆ ಕ್ವಶನ್ಸ್ ರೈಸ್ ಆಗುತ್ತೆ. ಮೊದಲನೇದೇನಂತಂದ್ರೆ ರಿಸೋರ್ಸ್ ಲಿಮಿಟ್ ಇರೋದ್ರಿಂದ ವಿಚ್ ಕೈಂಡ್ಸ್ ಆಫ್ ಗೂಡ್ ಶುಡ್ ಬಿ ಪ್ರೊಡ್ಯೂಸ್ಡ್. ರಿಸೋರ್ಸ್ ಲಿಮಿಟ್ಸ್ ಇದೆ, ಅದರಲ್ಲಿ ಯಾವ ವಸ್ತುವನ್ನು ನಾವು ಉತ್ಪಾದನೆ ಮಾಡಬೇಕು, ನಮಗೆ ಯಾವುದು ವೆರಿ ಎಸೆನ್ಷಿಯಲ್, ಅದು ಒಂದೊಂದು ಪ್ರೊಡ್ಯೂಸರ್ಸು ಅಥವಾ ಒಂದೊಂದು ಎಕಾನಮಿಗೆ ಅದನ್ನ ಡಿಫ್ರೆಂಟ್ ಆಗಿರುತ್ತೆ. ಭಾರತ ದೇಶದಲ್ಲಿ ಒಂದು ರೀತಿ ಡಿಸ್ಟೆನ್ಸ್ ಇದ್ದರೆ ಅದು ಬೇರೆ ಬೇರೆ ದೇಶ ಡಿಸ್ಟೆನ್ಸ್ ಬೇರೆ ಬೇರೆ ಇರ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ಕೊಂಡು ಡಿಸೈಡ್ ಮಾಡ್ತೀವಿ, ನಂತರದಲ್ಲಿ ಎಷ್ಟು ಕ್ವಾಂಟಿಟಿ ಉತ್ಪಾದನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಇರುವಂಥ ಲಿಮಿಟ್ ರಿಸೋರ್ಸಲ್ಲಿ ನಾವು ಫಾರ್ ಎಕ್ಸಾಂಪಲ್ ಫುಡ್ನ ಉತ್ಪಾದನೆ ಮಾಡಬೇಕು ಅಂತ ಅನ್ಕೊಳ್ತೀವಿ. ಫುಡ್ ಗ್ರೈನ್ಸ್, ವೆಜಿಟೇಬಲ್ಸು, ಫ್ರೂಟ್ಸು, ಇನ್ನು ಬೇರೆ ಬೇರೆ ವಸ್ತುಗಳನ್ನ ಉತ್ಪಾದನೆ ಮಾಡ್ಕೊಳ್ತೀವಿ ಅಂತ ಅನ್ಕೊಂಡು ಎಜುಕೇಶನ್ ಸಂಬಂಧಪಟ್ಟಾಗಿ, ಹೆಲ್ತ್ಗೆ ಸಂಬಂಧಪಟ್ಟಾಗಿ, ಇನ್ನು ಬೇರೆ ಬೇರೆ ರೀತಿಯಾದ ನಾವು ವಸ್ತುಗಳನ್ನ ಕಮಾಡಿಟಿ ಅಂತ ಸರ್ವಿಸಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಾಗ ಸೊ ಯಾವ್ಯಾವುದರ ಎಷ್ಟು ಕ್ವಾಂಟಿಟಿಯನ್ನ ಉತ್ಪಾದನೆ ಮಾಡಬೇಕು ಅಂತ ಅನ್ಕೊಳ್ತೀವಿ. ಆ ಸಂದರ್ಭದಲ್ಲಿ ನಾವು ಈ ಕಾನ್ಸೆಪ್ಟ್ ಏನು ಮಾಡ್ತಾ ಹೋಗ್ತೀವಿ, ಬಳಕೆಯನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್? ಇದನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದು ನಿಮ್ಮ ಮೈಂಡಲ್ಲಿ ಇರಲಿ. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂದ್ರು ಅದೇ, ಫ್ರಾಂಟಿಯರ್ ಕೂಡ ಅಂದ್ರು ಅದೇ ಆಗಿರುತ್ತೆ. ಹಾಗಾದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ದಿಸ್ ಎಕ್ಸ್ಪ್ಲೈನ್ ದ ವೇರಿಯಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಆಫ್ 2 ಗೂಡ್ಸ್ ವಿತ್ ಗಿವನ್ ಟೆಕ್ನಾಲಜಿ ಆರ್ ರಿಸೋರ್ಸ್. ಇರುವಂಥ ರಿಸೋರ್ಸ್ನ ಬಳಕೆ ಮಾಡಿಕೊಂಡು ಅಥವಾ ಇರುವಂಥ ಟೆಕ್ನಾಲಜಿನ ಬಳಕೆ ಮಾಡಿಕೊಂಡು ನಾವು 2 ವಸ್ತುಗಳ ಒಂದು ಕಾಂಬಿನೇಷನ್ಸ್ ಏನಿದೆ, ಸಂಭವನೀಯತೆ ಏನಿದೆ, ನಾವು ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟೆಷ್ಟು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಸೊ ಅದನ್ನು ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಇನ್ನೊಂದು ಸಿಂಪಲ್ ಡೆಫಿನೇಷನ್ಸ್, ಯಾಕೆಂದ್ರೆ ಕರ್ವ್ ಅಂತ ಹೇಳೋದ್ರಿಂದ ಅದಕ್ಕೆ ಇನ್ನೊಂದು ಡೆಫಿನೇಷನ್ಸ್ ಹೇಳ್ಬೋದು. ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ದಿಸ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ which show the alternative production possibility of 2 goods with given technology or resources. ಇರುವಂಥ ರಿಸೋರ್ಸು અને ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಂಡು, ತಂತ್ರಜ್ಞಾನ ಬಳಕೆ ಮಾಡಿಕೊಂಡು 2 ವಸ್ತುಗಳ ಒಂದು ಸಂಯೋಜನೆ ಏನಿದೆ ಅದನ್ನು ನಾವು ಯಾವ ಪ್ರಮಾಣದಲ್ಲಿ ಎಷ್ಟು ರೀತಿಯಲ್ಲಿ ಉತ್ಪಾದನೆ ಮಾಡ್ತೀವಿ, ಅದನ್ನು ಯಾವ ರೀತಿಯ ಗ್ರಾಫಲ್ಲಿ ಅದನ್ನು ಏನು ಮಾಡ್ತೀವಿ, ಪ್ರೆಸೆಂಟ್ನ ಮಾಡ್ತಾ ಹೋಗ್ತೀವಿ, ಅದನ್ನು ಹೇಳ್ತಾ ಹೋಗುತ್ತೆ. ಇಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಏನಿದೆ ಇದನ್ನು ನಾವು ಈ ಕಾನ್ಸೆಪ್ಟ್ ನಾವು ಡೆವಲಪ್ನ ಮಾಡಬೇಕು ಅಂದರೆ ಬೇಸಿಕ್ ಆಗಿ ಕೆಲವು ಅಸಂಪ್ಷನ್ಸ್ನ ಇಟ್ಕೊಂಡ್ಬಿಟ್ಟು ಡೆವಲಪ್ ಮಾಡ್ತಾ ಹೋಗ್ತೀವಿ. ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ, ಯಾವುದೇ ಎಕಾನಮಿಕ್ ಥಿಯರಿ ನಾವು ಡೆವಲಪ್ ಮಾಡಬೇಕು ಅಂದರೆ ಅದನ್ನ ಅಸಂಪ್ಷನ್ಸ್ ನಾವು ಇಟ್ಕೊಂಡು ಮಾಡ್ತಾ ಹೋಗ್ತೀವಿ. ಮೀನ್ಸ್ ಎವರಿ ಎಕಾನಮಿಕ್ ಪ್ರಾಬ್ಲಮ್ಸ್ ಅಥವಾ ಎವರಿ ಎಕಾನಮಿಕ್ ಥಿಯರೀಸ್ can be developed by the ಅಥವಾ through the some assumptions ನಾವು ಹಿಡ್ಕೊಂಡು based on assumptions ಅದನ್ನ ಏನು ಡೆವಲಪ್ ಮಾಡ್ತಾ ಹೋಗ್ತೀವಿ. the first assumptions ಏನು ಹೇಳ್ತಾ ಅಂದ್ರೆ the productive resources are given in the economy. ನಾವು ವಸ್ತುವನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಏನು ರಿಸೋರ್ಸಸ್ ಇದೆ ಅದು ಆಲ್ರೆಡಿ ನಮಗೆ ಎಕಾನಮಿಲಿ ಇದೆ. ಫಾರ್ ಎಕ್ಸಾಂಪಲ್ ಭಾರತ ಅಂತ ತಗೊಂಡ್ರೆ ಭಾರತದಲ್ಲಿ ಅದು ಸಂಬಂಧಪಟ್ಟ ರಿಸೋರ್ಸ್ ಅವೈಲೇಬಲ್ ಇದೆ. ನಾವು ಏನು ಕಾನ್ಸೆಪ್ಟ್ ಡೆವಲಪ್ ಮಾಡಿ ತಗೊಂಡಿದ್ರೆ ಆ ರಿಸೋರ್ಸ್ ಅವೈಲೇಬಲ್ ಇದೆ. Second, all the productive resources are fully employed.
ನಾವು ಇರುವಂಥ ರಿಸೋರ್ಸ್ ಏನೇನು ಬಳಕೆ ಮಾಡ್ಕೊಳ್ದೆ ಅಂದುಕೊಂಡಿದ್ದೀವಿ ವಸ್ತುವನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ, ಆ ಇರುವಂಥ ಎಲ್ಲ ರಿಸೋರ್ಸನ್ನ ಏನು ಮಾಡ್ಕೊಳ್ತೀವಿ, ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ದ ಸೆಕೆಂಡ್ ಅಸಂಪ್ಷನ್. ಕಮ್ ಟು ದಿ ಥರ್ಡ್ ಅಸಂಪ್ಷನ್, ಟೆಕ್ನಾಲಜಿ ಆಫ್ ದಿ ಪ್ರಾಡಕ್ಟ್ ಈಸ್ ಗಿವನ್. ಒಂದು ವಸ್ತುವಿನ ಉತ್ಪಾದನೆ ಮಾಡಲಿಕ್ಕೆ ನಾವು ಏನು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅದು ನಮಗೆ ಎಕ್ಸಿಸ್ಟೆನ್ಸ್ ಆಗಿರುತ್ತದೆ. ಅದು ಯಾವುದೇ ರೀತಿಯ ಟೆಕ್ನಾಲಜಿ ಇರ್ಬೋದು. ನಾವು ಮೆಷಿನರೀಸ್ ಯೂಸ್ ಮಾಡ್ಕೊಂಡು ಮಾಡಿದ್ದ ಸ್ಕಿಲ್ಡ್ ಲೇಬರ್ನ ಬಳಕೆ ಮಾಡ್ಕೊಂಡು ಮಾರುವಂಥ ಟೆಕ್ನಾಲಜಿ ಇರ್ಬೋದು. ಸೊ ಅದೇನಾಗಿರುತ್ತೆ, ಗಿವನ್ ಆಗಿದೆ. ಸೊ ಅದರಲ್ಲಿ ಏನೋ ಚೇಂಜಸ್ ಇರೋದಿಲ್ಲ. ಸೊ ಅದನ್ನ ಏನಿರ್ತೀವಿ, ಆಧಾರ ಇಟ್ಕೊಂಡಿದ್ವಿ, ಅದರಲ್ಲಿ ಬದಲಾವಣೆ ಇರೋದಿಲ್ಲ. ಭಾರತದಲ್ಲಿ ನಾವು ಲೇಬರ್ ಇಂಟೆನ್ಸಿವ್ ಯೂಸ್ ಮಾಡ್ಕೊಡ್ತೀವಿ ಅಂತಂದ್ರೆ ನಾವು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮೀನ್ಸ್ ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಮಾರ್ಕೆಟ್ ಎಕಾನಮಿನ ಹೊಂದಿರುವಂಥ ದೇಶದಲ್ಲಿ ಅಲ್ಲಿ ಕ್ಯಾಪಿಟಲ್ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅದು ನಮಗೆ ಗಿವನ್, ಅದು ಅಸ್ತಿತ್ವದಲ್ಲಿದೆ ಅಂತ ಅನ್ಕೊಳ್ತೀವಿ. Fourth assumption, all the productive resources are not equally efficient. ಇರುವಂಥ ರಿಸೋರ್ಸಸ್ ಇನ್ ದಿ ಎಕಾನಮಿ ನಾಟ್ ಟು ಈಕ್ವಲಿ ಎಫಿಷಿಯಂಟ್. ಅದು ಯಾವುದು ಕೂಡ ಈಕ್ವಲ್ ಆದ ಎಫಿಷಿಯಂಟ್ ನಾವು ಹೊಂದಿರೋದಿಲ್ಲ. ನಾವು ಲ್ಯಾಂಡ್ ತಗೊಂಡ್ಕೊಂಡ್ರೆ, ಸಾಯಿಲ್ ತೆಗೆದುಕೊಂಡ್ರೆ ಒಂದು ಪ್ರದೇಶದ ಸಾಯಲ್ಗೂ ಇನ್ನೊಂದು ಪ್ರದೇಶದ ಸಾಯಲ್ಗೂ ಲಾಟ್ ಆಫ್ ಡಿಫ್ರೆನ್ಸಸ್ ಇರುತ್ತೆ. ಮ್ಯಾನ್ ಪವರ್ ತಗೊಂಡ್ರೆ ಒಂದು ಪ್ರದೇಶದ ಪರ್ಸನ್ಸ್ಗೂ ಒಬ್ಬ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಗೂ ಡಿಫ್ರೆನ್ಸಸ್ ಇರುತ್ತೆ, ಐದರ್ ಫಿಸಿಕಲಿ ಆರ್ ಮೆಂಟಲಿ. ಹಾಗಾಗಿ ಡಿಫ್ರೆನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲದೂ ಕೂಡ ಸೇಮ್ ಎಫಿಷಿಯಂಟ್ ನಾವು ಹೊಂದಿರೋದಿಲ್ಲ. ಅದು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದು ನಮ್ಮ ಮೈಂಡ್ ಇರಬೇಕಾಗುತ್ತೆ. ಈ 4 ಮೇಜರ್ ಆದ ಅಸಂಪ್ಷನ್ಸ್ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಅಂಶ ಗಮನಿಸಬೇಕು. ಇಲ್ಲಿ 2 ವಸ್ತುವನ್ನು ಉತ್ಪಾದನೆ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದು ವಸ್ತುವಿನ ಉತ್ಪಾದನೆ ಮಾಡಲಿಕ್ಕೆ ಆಗುವಂತಹ ಏನು ಮೆಕಾನಿಸಮ್ಸ್ ಏನಿದೆ, ಅದಕ್ಕೆ ತಗೊಳ್ಳುವ ವೆಚ್ಚ ಏನಿದೆ, ಇನ್ನೊಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ತಗೊಳ್ಳುವ ವೆಚ್ಚಕ್ಕೂ ನಡುವೆ ಡಿಫ್ರೆನ್ಸಸ್ ಇರುತ್ತೆ. ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇಷ್ಟು ಅಸಂಪ್ಷನ್ಸ್ ಇಟ್ಕೊಂಡು ನಾವು ಏನು ಮಾಡ್ತೀವಿ, ಡೆವಲಪ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ಸ್ ತಗೊಳ್ಳುವ. ಒಬ್ಬ ಫಾರ್ಮರ್ ಇದ್ದಾನೆ ಅಂತ ಅನ್ಕೊಳ್ತೀವಿ. ಒಬ್ಬ ಫಾರ್ಮರ್ 1 ಎಕರೆ ಲ್ಯಾಂಡ್ ಇಟ್ಕೊಂಡಿದ್ದಾನೆ. 1 ಎಕರೆ ಲ್ಯಾಂಡಲ್ಲಿ ಆತ 2 ರೀತಿಯಾದ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆತನಿಗೆ ಅವಕಾಶ ಇದೆ ಅಂತ ಅನ್ಕೊಳ್ತೀವಿ. ಒಂದು ಅವಕಾಶ ಏನು, ಒಂದು ಪಾಸಿಬಿಲಿಟೀಸ್ ಏನಂತಂದ್ರೆ ವೀಟಿನ ಉತ್ಪಾದನೆ ಮಾಡ್ಬೋದು, ಗೋಧಿನ ಉತ್ಪಾದನೆ ಮಾಡ್ಬೋದು. ಇನ್ನೊಂದು ಆಪ್ಷನ್ಸ್ ಕಾಟನ್ ಉತ್ಪಾದನೆ ಮಾಡ್ಬೋದು. ವೀಟನ್ನ ನಾವೇನು ಬಳಕೆ ಮಾಡ್ತೀವಿ, ಫುಡ್ ಗ್ರೇನ್ಸ್ ಆಗಿ ಅದನ್ನ ಊಟಕ್ಕೆ ಬಳಕೆ ಮಾಡ್ಕೊಳ್ಳೋದು ಹೋಗಿ ಈಟನ್ ಪರ್ಪೋಸ್. ಕಾಟನ್ ನಾವು ನಮಗೆ ಕ್ಲಾತಿಂಗಿಗೆ ನಾವು ಬಳಕೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಆಗ 2 ಕೂಡ ನಮಗೆ ಎಸೆನ್ಷಿಯಲ್ ಆಗಿರುತ್ತೆ ಅಂತ ಅನ್ಕೊಳ್ತೀವಿ. ಒಬ್ಬ ಫಾರ್ಮರ್ 1 ಎಕರೆ ಲ್ಯಾಂಡಲ್ಲಿ ವೀಟ್ ಮತ್ತು ಕಾಟನ್ನ ಉತ್ಪಾದನೆ ಮಾಡುವಂತ ಸಾಧ್ಯತೆ, ಪಾಸಿಬಿಲಿಟೀಸ್ ಏನಿದೆ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ there are 6 ಕಾಂಬಿನೇಷನ್ಸ್ ಇದೆ. ಇಲ್ಲಿ 6 ರೀತಿಯ ಕಾಂಬಿನೇಷನ್ಸ್ ಇದೆ, 6 ರೀತಿಯಾದ ಅವಕಾಶಗಳಿದೆ. ರೈತ ಅದು ಒಬ್ಬ ಫಾರ್ಮರ್ ಇರುವಂತ 1 ಎಕರೆ ಲ್ಯಾಂಡ್ ಅನ್ನು ಯೂಸ್ ಮಾಡ್ಕೊಂಡ್ರೆ, ದ ಪರ್ಸನ್ಸ್ ಯೂಸ್ ದ ಎಂಟೈರ್ ಲ್ಯಾಂಡ್ ಫಾರ್ ಪ್ರೊಡ್ಯೂಸಿಂಗ್ ಕಾಟನ್. ಆತ ಕಾಟನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬಳಕೆ ಮಾಡಿಕೊಂಡ್ರೆ 15 ಕ್ವಿಂಟಾಲ್ ಅಷ್ಟು ಕಾಟನ್ ನ ಪ್ರೊಡ್ಯೂಸ್ ನಾವು ಮಾಡಬಹುದು. ಆ ಟೈಮಲ್ಲಿ ವೀಟು 0 ಇರುತ್ತೆ. ಯಾಕೆಂದ್ರೆ ಸಂಪೂರ್ಣವಾದ 1 ಎಕರೆ ಲ್ಯಾಂಡ್ ಅನ್ನ ಕಾಟನ್ ನ ಬಳಕೆ ಕಾಟನ್ ನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಆತ ಬಳಕೆ ಮಾಡ್ಕೊಂಡಿದ್ದಾನೆ. ದಟ್ಸ್ ದ ಫಸ್ಟ್ ಆಪ್ಷನ್. ನಮಗೆ ಇನ್ನೊಂದು ಆಪ್ಷನ್ಸ್ ಇದೆ, ಅದೇ ಫಾರ್ಮರ್ಸ್ಗೆ. ಆತ ಒಂದು ವೇಳೆ ಇದೆ ಫಾರ್ಮರ್ ಟ್ರೈ ಟು ಸಮ್ ಯೂನಿಟ್ಸ್ ಆಫ್ ದಿ wheat productions, they must be sacrificed some unit of the cotton productions. ಆತ 0 ಯೂನಿಟ್ ಇಂದ 1 ಯೂನಿಟ್ಗೆ ಜಾಸ್ತಿ ಮಾಡ್ಕೊ ವೀಟ್ನ ಅಂತ ಅನ್ಕೊಂಡ್ರೆ ಆತ ಸ್ವಲ್ಪ ಯೂನಿಟ್ ಅಷ್ಟು ಕಾಟನ್ ನ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕು. ಅದರ ಅರ್ಥ 1 ಎಕರೆ ಲ್ಯಾಂಡ್ ಅಲ್ಲಿ ಸ್ವಲ್ಪ ಪ್ರಮಾಣದ ಲ್ಯಾಂಡ್ ಅನ್ನ ಆತ ವೀಟನ್ನ ಬೆಳಲಿಕ್ಕೆ, ಅದ ವೀಟನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬಳಕೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಇದು ಸೆಕೆಂಡ್ ಆಪ್ಷನ್, ಸೆಕೆಂಡ್ ಕಾಂಬಿನೇಷನ್. ಒನ್ ಮೋರ್ ಆಪ್ಷನ್ಸ್ ಇಸ್ ದೇರ್ ಫಾರ್ ದಿ ಪ್ರೊಡ್ಯೂಸರ್ಸ್ ಆರ್ ಫಾರ್ಮರ್. ಆತ 1 ಯೂನಿಟಿನ 2 ಯೂನಿಟ್ಗೆ ವೀಟನ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡ್ರೆ, ನಾನು ಕೊನೆಗೆ ಹೇಳ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಆತ ಚೂಸ್ ಮಾಡ್ತಾ ಹೋಗ್ತಾನೆ ಅಂತ. 1 ಯೂನಿಟ್ 2 ಯೂನಿಟ್ಗೆ ಆತ ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಆತ 14 ಇಂದ 12 ಯೂನಿಟ್ಸ್ಗೆ ರಿಡ್ಯೂಸ್ ಮಾಡ್ತಾ ಹೋಗ್ತಾನೆ. ಯಾವುದನ್ನ? ಕಾಟನ್ನ. ಮತ್ತೆ ಇನ್ನೊಂದು ಆಪ್ಷನ್ಸ್ ಇದೆ, ಡಿ ಆಪ್ಷನ್ಸ್. ಇಲ್ಲಿ 2 ಇಂದ 3 ಯೂನಿಟ್ ಅಷ್ಟನ್ನ ಇನ್ಕ್ರೀಸ್ ಮಾಡಬೇಕು ವೀಟನ್ ಅಂತಂದಾಗ ಕಾಟನ್ ಪ್ರಮಾಣ 12 ಇಂದ 9ಗೆ ರಿಡ್ಯೂಸ್ ಮಾಡ್ತಾನೆ. ಅದರ ಅರ್ಥ ಸ್ವಲ್ಪ ಲ್ಯಾಂಡ್ ಅನ್ನ ಕಾಟನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಏನು ಬಳಕೆ ಮಾಡ್ತಿದ್ದ ಆ ಲ್ಯಾಂಡ್ ನ ಪ್ರಮಾಣವನ್ನ ವೀಟನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಹೋಗ್ತಾನೆ. ಒನ್ ಮೋರ್ ಆಪ್ಷನ್ಸ್ ಇಸ್ ದೇ E combinations. In E combinations,
ಅಥವಾ ಇರುವಂತ ಲ್ಯಾಂಡ್ ಬಳಕೆ ಮಾಡ್ಕೊಂಡಾಗ 4 ಯೂನಿಟ್ ಅಷ್ಟು ವೀಟನ್ನ ಪ್ರೊಡ್ಯೂಸ್ ಮಾಡಬಹುದು. ಆ ಟೈಮಲ್ಲಿ ಜಸ್ಟ್ 5 ಕ್ವಿಂಟಾಲ್ ಅಷ್ಟು ಮಾತ್ರ ಕಾಟನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇನ್ ದ ಲಾಸ್ಟ್ ಆಪ್ಷನ್ಸ್, ಇಫ್ ದ ಫಾರ್ಮರ್ ಟ್ರೈ ಟು ಪ್ರೊಡ್ಯೂಸಿಂಗ್ ವೀಟ್ ಫಾರ್ ಯೂಸಿಂಗ್ ಎಂಟೈರ್ ರಿಸೋರ್ಸಸ್, ಇರುವಂತ ಎಲ್ಲಾ ರಿಸೋರ್ಸ್ ಅನ್ನ 1 ಎಕರೆ ಲ್ಯಾಂಡ್ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ್ರೆ ವೀಟನ್ನ ಉತ್ಪಾದನೆ ಮಾಡ್ಕೊಂತ ಅನ್ಕೊಂಡ್ರೆ ವೀಟ್ ಪ್ರಮಾಣನ 5 ಕ್ವಿಂಟಾಲ್ ಅಷ್ಟು ಉತ್ಪಾದನೆ ಮಾಡ್ಕೊಳ್ತೀವಿ ಅಂತೀವಿ. ಆ ಟೈಮಲ್ಲಿ ಕಾಟನ್ ಉತ್ಪಾದನೆ 0 ಆಗಿರುತ್ತೆ. ಇದು 6 ಕಾಂಬಿನೇಷನ್ಸ್ ಇರುವಂಥದ್ದು. ನಿಮಗೆ ನೆಕ್ಸ್ಟ್ ನಿಮಗೆ ಏನಕ್ಕಾಗಿ ಆಪ್ಷನ್ಸ್ ಚೇಂಜಸ್ ಮಾಡ್ಕೊಳ್ತಾನೆ, ಯಾವ ಬೇಸ್ ಮೇಲೆ ಆ ಪ್ರೊಡ್ಯೂಸರ್ಸ್ ಆಪ್ಷನ್ಸ್ ಚೂಸ್ ಮಾಡ್ಕೊಳ್ತಾ ಹೋಗ್ತಾನೆ. ಇಲ್ಲಿ ಫಾರ್ಮರು ಈ ತರ ಕಾಂಬಿನೇಷನ್ಸ್ ಆಪ್ಷನ್ಸ್ ಚೂಸ್ ಮಾಡ್ಕೊಳ್ಳೋದು ಯಾವ ಆಧಾರದ ಮೇಲೆ ಅಂದ್ರೆ ಬೇಸ್ಡ್ ಆನ್ ದಿ ಅಪರ್ಚುನಿಟಿ ಕಾಸ್ಟ್. ಅಪರ್ಚುನಿಟಿ ಕಾಸ್ಟ್ ಅಂದ್ರೆ ದ ಕಾಸ್ಟ್ ಆಫ್ ದಿ ಬೆಸ್ಟ್ ನೆಕ್ಸ್ಟ್ ಆಲ್ಟರ್ನೇಟಿವ್. ಅಥವಾ ವೀಟಿನ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ, ಯಾವಾಗ ವೀಟಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ತೇನೆ ಅಂದ್ರೆ ಕಾಟನ್ ಉತ್ಪಾದನೆ ಮಾಡುವಂತ ವೆಚ್ಚ ಏನಿದೆ, ದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಫ್ ದಿ ಕಾಟನ್ ಯಾವಾಗ ಜಾಸ್ತಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಕಾಟನ್ ಪ್ರಮಾಣವನ್ನು ಕಡಿಮೆ ಮಾಡ್ತಾನೆ, ಅವಾಗ ವೀಟಿನ ಉತ್ಪಾದನೆ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆತ ಆಪ್ಷನ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು, ಒಂದು ವಸ್ತುವಿನ ಉತ್ಪನ್ನವನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಆಪರ್ಚುನಿಟಿ ಕಾಸ್ಟ್ ಅನ್ನ ಆಧಾರದ ಮೇಲೆ ಮಾಡ್ತಾ ಹೋಗ್ತಾನೆ. ಸೊ ಅದನ್ನ ನಾವೇನ್ತೀವಿ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಮೀನ್ಸ್ ವೀಟಿನ ಪ್ರಮಾಣನ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಕಾಟನ್ ಸಮ್ ಯೂನಿಟ್ ಅಷ್ಟನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾನಲ್ಲ. ಯಾಕೆ ಸ್ಯಾಕ್ರಿಫೈಸ್ ಮಾಡ್ತಾನೆ ಅಂದ್ರೆ ಅದ್ರ ಕಾಸ್ಟ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ. ಅವಾಗ ವೀಟಿನ ಪ್ರಮಾಣವನ್ನ ಜಾಸ್ತಿಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಇದು ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಇದು ಮೊದಲ ಅಂಶನ ಗಮನಕ್ಕೆ ಇಟ್ಕೊಬೇಕು. ನಿಮಗೆ ಲಾಸ್ಟ್ ನೋಡಿದ್ರ MRT ಅಂತಿದೆ, ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ದ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಇಸ್ ದಿ ರೇಟ್ ಆಫ್ ಟ್ರಾನ್ಸ್ಫರಿಂಗ್ 1 ಯೂನಿಟ್ ಇಂಟು ದಿ ಅನದರ್ ಯೂನಿಟ್ ಆಫ್ ದಿ ಕಮಾಡಿಟಿ ಇನ್ ದಿ ಪ್ರೊಡಕ್ಷನ್ ಪ್ರೋಸೆಸ್. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ನಾವು ಒಂದು ವಸ್ತುವನ್ನ ಇನ್ನೊಂದು ವಸ್ತುವನ್ನ ಉತ್ಪಾದನೆ ಮಾಡ್ಲಿಕ್ಕೇನು ರೂಪಾಂತರ ಮಾಡ್ಲಿಕ್ಕೇನು ಮಾಡ್ತಾ ಹೋಗ್ತೀವಿ, ಅದರ ದರ ಯಾವ ರೀತಿಯಾಗಿದೆ ಇಲ್ಲಿ ನೋಡ್ತಾ ಹೋಗ್ತೀರಾ. ಇಲ್ಲಿ MRT ಸಮಥಿಂಗ್ ರೇಷಿಯೋ ನೋಡ್ತಾ ಹೋಗಿದ್ವಿ. ಇಲ್ಲಿ 1:1, 1:2, 1:3, 1:4, 1:5 ಇದೆ. ಲುಕ್ ಅಟ್ ದಿಸ್ ಶೆಡ್ಯೂಲ್, ದಿಸ್ ಕಾಲಮ್. ವೀಟ್ ನೋಡ್ತಾ ಹೋಗಿ, ವೀಟ್ 0 ಇಂದ 1, 1 ಇಂದ 2, 2 ಇಂದ 3, 3 ಇಂದ 4, 4 ಇಂದ 5 ಇನ್ಕ್ರೀಸ್ ಆಗ್ತದೆ. ನೋಡಿ, ಬಿಟ್ವೀನ್ 1 to 2 is 1, 2 ಇಂದ 3 1, 3 ಇಂದ 4 1, 4 ಇಂದ 5 1. ಇಲ್ಲಿ ಕಾಟನ್ ನೋಡ್ತಾ ಹೋಗಿ ಸಮಥಿಂಗ್ ವೇರಿಯೇಷನ್ಸ್ ಬಿಟ್ವೀನ್ 1 ಯೂನಿಟ್ಸ್ ಟು ಅನದರ್ ಯೂನಿಟ್ಸ್ ಆಫ್ ದಿ ಕಾಟನ್. ಇಲ್ಲಿ 15 ಇಂದ 14 ಅಂದ್ರೆ 1 ಇದೆ, 14 ಇಂದ 12 ಅಂದ್ರೆ 2 ಇದೆ, 12 ಇಂದ 9 ಅಂದ್ರೆ 3 ಇದೆ, 9 ಇಂದ 5 ಅಂತಂದ್ರೆ 4 ಇದೆ, 5 ಇಂದ 0 ಅಂದ್ರೆ 5 ಇದೆ. ಇಲ್ಲಿ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಏನಿದೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಅದರ ಅರ್ಥ ವೀಟ್ ಅನ್ನ 0 ಇಂದ 1 ಯೂನಿಟ್, 1 ಇಂದ 2, 2 ಇಂದ 3, 3 ಇಂದ 4, 4 ಇಂದ 5 ಈ ತರ ಇನ್ಕ್ರೀಸ್ ಮಾಡ್ಕೊಡ್ಲಿಕ್ಕೆ ಆತ ಎಷ್ಟು ಯೂನಿಟ್ ಅಷ್ಟು ಕಾಟನ್ಗಳನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದಾನೆ. ಮೊದಲಿಗೆ 1 ಯೂನಿಟ್ ಸ್ಯಾಕ್ರಿಫೈಸ್ ಮಾಡ್ದ, ನೆಕ್ಸ್ಟ್ 2 ಯೂನಿಟ್ ಸ್ಯಾಕ್ರಿಫೈಸ್ ಮಾಡ್ದ, ನಂತರ 3 ಯೂನಿಟ್ ಸ್ಯಾಕ್ರಿಫೈಸ್ ಮಾಡ್ದ, ನೆಕ್ಸ್ಟ್ 4 ಯೂನಿಟ್ ಸ್ಯಾಕ್ರಿಫೈಸ್ ಮಾಡ್ದ, ನೆಕ್ಸ್ಟ್ 5 ಯೂನಿಟ್ಸ್ ಅನ್ನು ಸ್ಯಾಕ್ರಿಫೈಸ್ ಮಾಡ್ದ. ಇದು ರೇಷಿಯೋವನ್ನು ನೋಡ್ತಾ ಹೋಗ್ತೀವಿ. ಸೊ 1:1 is the ratio 1. Next to between 1 to 2 is 1 and 14 to 12 is 2. 1:2. ಸೊ ಈ ರೀತಿಯಾಗಿ ರೇಷಿಯೋ ಇರುವಂಥದ್ದು 1:3, 1:4, 1:5. ಇದನ್ನ ನಾವು ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ನಿಮ್ಮ ನೆನಪಲ್ಲಿರಲಿ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ದ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನಮಗೆ OX ಆಕ್ಸಿಸ್ ಏನಂತೆ ವೀಟನ್ನ ಮೆಜರ್ ಮಾಡ್ತಾ ಹೋಗುತ್ತೆ, OY ಆಕ್ಸಿಸ್ ಕಾಟನ್ನ ಮೆಜರ್ ಮಾಡ್ತಾ ಹೋಗುತ್ತೆ. ವೀಟ್ ಬಗ್ಗೆ ಹೇಳಿದೆ 0 ಇಂದ 5 ವರೆಗೂ ಇದೆ. 0, 1, 2, 3, 4, 5 ಅಂಡ್ ಕಾಟನ್ಗೆ ಬಂದ್ರೆ ಕಾಟನ್ ಮಿನಿಮಮ್ ವ್ಯಾಲ್ಯೂ 0, ಮ್ಯಾಕ್ಸಿಮಮ್ ವ್ಯಾಲ್ಯೂ 15. ಸೊ 0, 2, 4, 6, 8, 10, 12, 14, 16. The maximum is 15, the minimum is 0. ಸೊ ನಾವು ಅನುಕೂಲಕ್ಕೆ ಈ ರೀತಿ ಬರ್ಕೊಂಡಿದ್ವಿ. ಸೊ ಇದು ಈ ರೀತಿಯಾಗಿ ಬರೆದುಕೊಂಡಿದ್ವಿ.
ಸೊ ಇಲ್ಲಿ ಆಪ್ಷನ್ಸ್ ಕಾಂಬಿನೇಷನ್ಸ್ ನಾವು ನೋಡ್ತಾ ಹೋದಾಗ ಮ್ಯಾಚ್ ಮಾಡ್ತಾ ಹೋಗ್ತೀವಿ, ಒಂದೊಂದು ಕಾಂಬಿನೇಷನ್ ಮ್ಯಾಚ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎ ಕಾಂಬಿನೇಷನ್ಸ್ ಅಲ್ಲಿ ನೋಡಿ, ಎ ಕಾಂಬಿನೇಷನ್ಸ್ ಅಲ್ಲಿ ವೀಟ್ ಪ್ರಮಾಣ 0 ಇದೆ, ದೇರ್ ಇಸ್ ನೋ ಎನಿ ಯೂನಿಟ್ಸ್ ಆಫ್ ದಿ ವೀಟ್ ಪ್ರೊಡಕ್ಷನ್ಸ್ 0 ಇದೆ. ಆ ಟೈಮಲ್ಲಿ ಕಾಟನ್ ಪ್ರಮಾಣ 15 ಇದೆ. ನೆಕ್ಸ್ಟ್ ಬಿ ಆಪ್ಷನ್ಸ್ಗೆ ಬಂದಾಗ ವೀಟ್ 1 ಯೂನಿಟ್ಸ್ ಇದೆ ಅಂಡ್ ಕಾಟನ್ 14 ಯೂನಿಟ್ಸ್ ಇದೆ. ನೋಡ್ತಾ ಹೋಗಿ, ಇಸ್ 14 ಇಸ್ 1. ನೆಕ್ಸ್ಟ್ ವೀಟ್ ಪ್ರಮಾಣ ಸಿ ಕಾಂಬಿನೇಷನ್ಸ್ಗೆ ಬಂದಾಗ ವೀಟ್ ಪ್ರಮಾಣ 2 ಇದೆ ಅಂಡ್ ಕಾಟನ್ ಪ್ರಮಾಣ 9 ಇದೆ. ನೆಕ್ಸ್ಟ್ ನೀವು ಡಿ ಕಾಂಬಿನೇಷನ್ಸ್ಗೆ ಬಂದ್ರೆ ವೀಟು ಪ್ರಮಾಣವನ್ನ ಒಂದು 3 ಯೂನಿಟ್ಸ್ ಅಂತ ಕರಿತಾ ಹೋಗಿ, ಅಷ್ಟು 3 ಕ್ವಿಂಟಲ್ ಅಥವಾ ಟನ್ ಅಂತ ನಾವು ಕರಿತಾ ಹೋಗ್ತೀವಿ. ಆ ಟೈಮಲ್ಲಿ ನಮಗೆ ಕಾಟನ್ ಪ್ರೊಡಕ್ಷನ್ಸ್ ಎಷ್ಟಿರುತ್ತೆ, 9 ಇರುತ್ತೆ. ಈ ಕಾಂಬಿನೇಷನ್ಸ್ಗೆ ಬಂದ್ರೆ ಅಥವಾ ವೀಟ್ ಪ್ರಮಾಣ 4 ಯೂನಿಟ್ಸ್ ಇದೆ ಅಥವಾ 4 ಟನ್ ಅಂತ ಅನ್ಕೊಡ್ತೀವಿ. ಅವಾಗ ಕಾಟನ್ ಪ್ರಮಾಣ ಎಷ್ಟಿದೆ, 5 ಟನ್ ಅಥವಾ 5 ಕ್ವಿಂಟಲ್ ಅಂತ ಕರಿತಾ ಹೋಗ್ತೀವಿ. ನಾವು ಯಾವ್ದನ್ನ ಹಾಕೊಂಡಿದ್ವಿ ಅದು ಟನ್ನು ಆರ್ ಕ್ವಿಂಟಲ್ಸ್ ಆರ್ ಕಿಲೋ. ಸೊ ಅದು ಯಾವ್ದು ಬೇಕಾದ್ರೆ ಆಗಿರ್ಬೋದು. ಅಂಡ್ ಲಾಸ್ಟ್ ಆಪ್ಷನ್ಸ್ ಎಫ್ ಕಾಂಬಿನೇಷನ್ಸ್ಗೆ ಬಂದ್ರೆ, ಇನ್ ಎಫ್ ಕಾಂಬಿನೇಷನ್ಸ್ ಇಲ್ಲಿ 5 ಯೂನಿಟ್ಸ್ ಆಫ್ ದಿ ವೀಟ್ ಅಂಡ್ 0 ಯೂನಿಟ್ಸ್ ಆಫ್ ದಿ ಕಾಟನ್, ಈ ರೀತಿ ಹಾಕೊಳ್ತಾ ಹೋಗ್ತೀವಿ. ಸೊ ಇದನ್ನ ಒಂದು ಕಾಂಬಿನೇಷನ್ಸ್ ಇನ್ನೊಂದು ಕಾಂಬಿನೇಷನ್ಸ್ ಏನು ಮಾಡ್ತೀವಿ, ಒಂದು ರೇಖೆಯಲ್ಲಿ ಅದನ್ನ ಎಡ್ತಾ ಹೋಗ್ತೀವಿ. ಇದನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ನಾವು ಕರಿತಾ ಹೋಗ್ತೀವಿ. ಇದನ್ನ ಮೊಮೆಂಟ್ ಹೇಳ್ಕೋಬೇಕು. ವೈ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಇದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ಸ್, ಇದು ಕಾಂಬಿನೇಷನ್ಸ್ ಎ ಬಿ ಸಿ ಡಿ ಇ ಎಫ್, ಇದು ವೀಟು, ಇದು ಕಾಟನ್. ಲುಕ್ ಅಟ್ ದಿ ಡಯಾಗ್ರಾಮ್ನ ನೀವು ನೋಡ್ತಾ ಹೋಗಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಯಾವ ರೀತಿಯಾಗಿದೆ, ಅವು ಲುಕಿಂಗ್ ಇದು ಯಾವ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೆಲವು ಪ್ರಾಪರ್ಟೀಸ್ ಇದೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಲ್ಲಿ. ಮೇಜರ್ ಆಗಿ 4 ಪ್ರಾಪರ್ಟೀಸ್ ಹೇಳ್ತಾ ಹೋಗ್ತೀವಿ. ಮೊದಲನೇ ಪ್ರಾಪರ್ಟಿ ಇಸ್ ಡೌನ್ವರ್ಡ್ ಸ್ಲೋಪಿಂಗ್. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಈಸ್ ಡೌನ್ವರ್ಡ್ ಸ್ಲೋಪಿಂಗ್. ನೆಕ್ಸ್ಟ್ ಕಾನ್ಕೇವ್ ಟು ದಿ ಒರಿಜಿನ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ರೈಟ್ ವರ್ಡ್ ಶಿಫ್ಟ್ ಆದ್ರೆ ಏನಾಗುತ್ತೆ ಅಂಡ್ ಲೆಫ್ಟ್ ವರ್ಡ್ ಶಿಫ್ಟ್ ಆದ್ರೆ ಏನಾಗುತ್ತೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನಾವು ಮೇಜರ್ ಆಗಿ ಇವೆರಡನ್ನ ನಾವು ಅಂಶವನ್ನು ಫಸ್ಟ್ ತೆಗೆದುಕೊಳ್ಳುವ. ಡೌನ್ವರ್ಡ್ ಸ್ಲೋಪಿಂಗ್, ಲುಕ್ ಅಟ್ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಇದೆ, ಬಟ್ ನಾಟ್ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಹಾಕಿಲ್ಲ ಅಂತ ಹೇಳ್ತಾ ಹೋಗ್ತೀನಿ. ನಿಮಗೆ ಡಿಮ್ಯಾಂಡ್ ಕರ್ವ್ ಬಂದಾಗ ಡಿಮ್ಯಾಂಡ್ ಕರ್ವ್ ಲೆಫ್ಟ್ ಟು ರೈಟ್ ಟು ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ, ಸ್ಟ್ರೈಟ್ ಲೈನ್ ಅಲ್ಲಿ ಇರುತ್ತೆ. ಕಾರಣ ಏನಂತಂದ್ರೆ ದ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಷನ್ಸ್ ಆಫ್ ದಿ ಒನ್ ವೇರಿಯಬಲ್ ಟು ಅನದರ್ ವೇರಿಯಬಲ್ಸ್. ಒಂದು ವೇರಿಯಬಲ್ ಮತ್ತು ಇನ್ನೊಂದು ವೇರಿಯಬಲ್ ಏನು ಸಬ್ಸ್ಟಿಟ್ಯೂಷನ್ಸ್ ಆಗುತ್ತೆ ಅದರ ಒಂದು ಪ್ರಮಾಣ ಏನು, ರೇಷಿಯೋ ಏನಿದೆ ಅದೇನಾಗಿದೆ ಪರ್ಫೆಕ್ಟ್ ಆಗಿರುತ್ತೆ. ಪ್ರೈಸು 2 ಇಂದ 4ಗೆ ಇನ್ಕ್ರೀಸ್ ಆದಾಗ ಡಿಮ್ಯಾಂಡು ಒಂದು 10 ಇಂದ ಒಂದು 8ಗೆ ರಿಡ್ಯೂಸ್ ಆಗುತ್ತೆ. ಸೊ ಅವಾಗೇನೋ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಷನ್ಸ್ ಇದೆ, ಆದ ಕಾರಣಕ್ಕೆ ಅದು ಸ್ಟ್ರೈಟ್ ಲೈನ್ ಇರುತ್ತೆ. ಇಲ್ಲಿ ಏನಕ್ಕೆ ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತ ಅನ್ಕೊಂಡೆ ಜಸ್ಟಿಫಿಕೇಶನ್ಸ್, ಈ ಕಾನ್ಸೆಪ್ಟ್ ಏನಿದೆ, ನಮಗೆ ಒಂದು ಗೂಡ್ಸ್ ಮತ್ತು ಇನ್ನೊಂದು ಗೂಡ್ಸ್ ಅದ ಒಂದು ವೇರಿಯಬಲ್ ಇನ್ನೊಂದು ವೇರಿಯಬಲ್ಸ್ ಇವೆರಡು ಕೂಡ ಸೇಮ್ ಡೈರೆಕ್ಷನ್ಸ್ ಹೋಗಲ್ಲ. ಇಲ್ಲಿ ವೀಟ್ ಪ್ರೊಡಕ್ಷನ್ಸ್ 0 ಇಂದ 1 ಯೂನಿಟ್ಗೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಾಗ, ಪ್ರಮಾಣವನ್ನು ಇನ್ಕ್ರೀಸ್ ಮಾಡಬೇಕು, ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಆತ ಕಾಟನ್ ಪ್ರಮಾಣವನ್ನ 15 ಇಂದ 14ಗೆ ರಿಡ್ಯೂಸ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ರಿಡಕ್ಷನ್ಸ್ ಆಗ್ತಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ಅದರ ಅರ್ಥ ವೀಟು ಉತ್ಪಾದನೆ ಜಾಸ್ತಿ ಮಾಡ್ಕೊಬೇಕು ಅಂದಾಗ ಕಾಟನ್ ಉತ್ಪಾದನೆಯನ್ನು ಕಡಿಮೆ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿರುವಂತ 2 ವೇರಿಯಬಲ್ಸ್ ಅಲ್ಲಿ 2 ಕಮಾಡಿಟೀಸ್ ಏನಿದೆ ಅವೆರಡೂ ಕೂಡ ಒಂದೇ ಡೈರೆಕ್ಷನ್ಸ್ ಅಲ್ಲಿ ಹೋಗಲ್ಲ, ಅದಂದ್ರೆ ಡಿಫ್ರೆಂಟ್ ಇನ್ವರ್ಸ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಅದು ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ. ವೀಟಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡ ಕಾಟನ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ, ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಅದು ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ. ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ಕಮಾಡಿಟೀಸ್ ಟು ಅನದರ್ ಕಮಾಡಿಟೀಸ್, ಒನ್ ವೇರಿಯಬಲ್ ಟು ಅನದರ್ ವೇರಿಯಬಲ್ಸ್ ಅಂತ ಅನ್ಕೊಳ್ತಾ ಹೋಗ್ತೀವಿ. ಜಸ್ಟ್ ಸಿಂಪಲ್ ಜಸ್ಟಿಫಿಕೇಶನ್. ಸೆಕೆಂಡ್, ಎಸ್ಪೆಷಲಿ ಮೇಜರ್ ಪ್ರಾಪರ್ಟೀಸ್, ಇದು ಮೇಜರ್ ಫೀಚರ್ಸ್ ಆಗಿರುತ್ತೆ. ಯಾವುದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಈಸ್ ಕಾನ್ಕೇವ್ ಟು ದಿ ಒರಿಜಿನ್. ಇದು ಮೂಲ ಏನಿದೆ, ಸೊ 0 ಪಾಯಿಂಟ್ ಏನಿದೆ ಇದಕ್ಕೆ ಸೊ ಕಾನ್ಕೇವ್ ಆಗಿದೆ. ಏನಕ್ಕಾಗಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಕಾನ್ಕೇವ್ ಆಗಿದೆ ಅಂದ್ರೆ, ಫಸ್ಟ್ ರೀಸನ್ ದ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಇಸ್ ಇನ್ಕ್ರೀಸ್ಡ್ 1 2 3 4 5. ಯಾವಾಗ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆವಾಗ ನಮಗೆ ಆ ಕರ್ವ್ ಏನು ಬರ್ತದೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಏನು ಬರುತ್ತೆ, ಅದು
ಕಾಣಿಕೆಯವಾಗಿರುತ್ತೆ. ಅದು ಫಸ್ಟ್ ಜಸ್ಟಿಫಿಕೇಶನ್. ಸೆಕೆಂಡ್ ಜಸ್ಟಿಫಿಕೇಶನ್ಸ್ ಅಗೇನ್ ಏನಕ್ಕೆ ಪ್ರೊಡಕ್ಷನ್ ಪಾಸಿಟಿವ್ ಕರ್ವ್ಸ್ ಕಾಣಿಕೆಯವಾಗಿದೆ ಅಂದರೆ ದ ಇಂಪರ್ಫೆಕ್ಟ್ ಸಬ್ಸ್ಟಿಟ್ಯೂಷನ್ಸ್ ಆಫ್ ದಿ ಟೂ ಕಮಾಡಿಟೀಸ್. ಇವೆಲ್ಲರ ನಡುವೆ ಸಬ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಸೇಮ್ ಇಲ್ಲ. ಇಲ್ಲಿ 1 ಇಂದ 2ಗೆ 1 ಸಬ್ಸ್ಟಿಟ್ಯೂಟ್ ಆಗಿದೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ವೇರಿಯೇಷನ್ಸ್ ಆಗಿದೆ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 4 5 ಇದೆ. ಸಬ್ಸ್ಟಿಟ್ಯೂಷನ್ಸ್ ಏನಿದೆ ಸಬ್ಸ್ಟಿಟ್ಯೂಷನ್ಸ್ ಏನಾಗಿದೆ ವೇರಿಯೇಷನ್ಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಕಾಣಿಕೆಯವಾಗಿರುತ್ತೆ. ಅದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಏನಕ್ಕಾಗಿ ಕಾಣಿಕೆಯವಾಗಿರುತ್ತೆ ಅಂತಂದ್ರೆ ಮಾರ್ಜಿನ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ MRT ಏನಿರೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎರಡನೇದು ಇಂಪರ್ಫೆಕ್ಟ್ ಸಬ್ಸ್ಟಿಟ್ಯೂಷನ್ಸ್ ಆಫ್ ದಿ ಟೂ ಕಮಾಡಿಟೀಸ್, ಟೂ ವೇರಿಯಬಲ್ಸ್. ಆ ಕಾರಣಕ್ಕೆ ಅದು ಏನಾಗಿರುತ್ತೆ ಈ ರೀತಿಯಾಗಿ ಕಾಣಿಕೆಯವಾಗಿರುತ್ತೆ. ದ ಮೇಜರ್ ಫಸ್ಟ್ ಜಸ್ಟಿಫಿಕೇಶನ್ಸ್ MRT ಇನ್ಕ್ರೀಸ್ ಆಗಿರುತ್ತೆ ಅಂತ ಅನ್ಕೊಳ್ತಾ ಹೋಗ್ತೀವಿ. ಅಷ್ಟು ನಿಮ್ಮ ಮೈಂಡ್ ಇಟ್ಕೋಬೇಕು. ಇನ್ನು ಎರಡು ಮತ್ತೆ ಅಂಶಗಳು ಹೇಳ್ತಾ ಹೋಗ್ತೀವಿ ಇದು ಸಂಬಂಧಪಟ್ಟಾಗೆ. ಒಂದು ವೇಳೆ ಪ್ರೊಡಕ್ಷನ್ ಪಾಸಿಟಿವ್ ಕರ್ವ್ ಏನಿದೆ ಈ ಕರ್ವ್ ಏನಾದರೂ ರೈಟ್ ವರ್ಡ್ ಶಿಫ್ಟ್ ಆದ್ರೆ ಏನಾಗ್ತದೆ ಏನು ಹೇಳ್ತಾ ಹೋಗ್ತಿದ್ದು ಅಂತ. ಪ್ರೊಡಕ್ಷನ್ ಪಾಸಿಟಿವ್ ಕರ್ವ್ ರೈಟ್ ವರ್ಡ್ ಏನಕ್ಕೆ ಶಿಫ್ಟ್ ಆಗುತ್ತೆ, ಇದು ಶಿಫ್ಟ್ ಆದ್ರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅದು ಎಫಿಷಿಯನ್ಸಿ ಆಫ್ ದಿ ಎಕಾನಮಿಯನ್ನ ಜಾಸ್ತಿ ಇದೆ ಅಂತ ತೋರಿಸ್ತಾ ಹೋಗುತ್ತೆ. ಅದರ ಅರ್ಥ ರೈಟ್ ವರ್ಡ್ ಶಿಫ್ಟ್ ಆಗಿದೆ ಅಂದ್ರೆ ಅಲ್ಲಿಯ ರಿಸೋರ್ಸ್ ಎಫಿಷಿಯನ್ಸಿ ಜಾಸ್ತಿ ಇದೆ, ಇನ್ಕಮ್ ಜಾಸ್ತಿ ಇದೆ. ಸೊ ಟೆಕ್ನಾಲಜಿ ಹೆಚ್ಚಿನ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಆಗಿದೆ. ಆವಾಗ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಇನ್ಕ್ರೀಸ್ ಆಗಿ ಉತ್ಪಾದನಾ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಒಂದು ಎಕಾನಮಿಗೆ ಆಟೋಮೆಟಿಕ್ ಆಗಿ ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬಂದಿದೆ ಅಂತ ಅನ್ಕೊಳ್ಳಿ, ಇನ್ಫ್ಲೋ ಆಗಿದೆ ಅಂತ ಅನ್ಕೊಳ್ಳಿ, ಅಂಡ್ ಹೊಸ ಹೊಸ ಟೆಕ್ನಾಲಜಿಗಳು ಆವಿಷ್ಕಾರವಾಗಿದೆ ಅಂತ ಅನ್ಕೊಳ್ಳಿ, ಅವಾಗ ಆ ಎಕಾನಮಿ ಒಳಗಡೆ ಉತ್ಪಾದನೆ ಸಾಧ್ಯತೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಇದು ರೈಟ್ ವರ್ಡ್ ಶಿಫ್ಟ್ ಆಗಿರುತ್ತೆ. ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ಇಫ್ ದ ಪ್ರೊಡಕ್ಷನ್ಸ್ ಪಾಸಿಟಿವ್ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ ಅಂದ್ರೆ ಏನಕ್ಕಾಗಿ ಲೆಫ್ಟ್ ವರ್ಡ್ ಶಿಫ್ಟ್ ಆಗ್ತಾ ಹೋಗುತ್ತೆ? ಈ ಲೆಫ್ಟ್ ವರ್ಡ್ ಶಿಫ್ಟ್ ಆಗೋದು ಏನನ್ನು ಹೇಳ್ತಾ ಹೋಗುತ್ತೆ? ಲೆಫ್ಟ್ ವರ್ಡ್ ಶಿಫ್ಟ್ ಆಗುವಂಥದ್ದು ಎಕಾನಮಿಯ ಎಫಿಷಿಯನ್ಸಿ ಕಡಿಮೆ ಇರೋದನ್ನು ತೋರಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದಾರ ನ್ಯಾಚುರಲ್ ಡಿಸಾಸ್ಟರ್ ಆದರೆ ಫ್ಲಡ್ ಇರ್ಬೋದು, ಇಲ್ಲ ಅರ್ಥಕ್ವಿಕ್ ಇರ್ಬೋದು, ಸುನಾಮಿ ಇರ್ಬೋದು, ಇಲ್ಲ ಕರೋನಾ ಎಫೆಕ್ಟ್. ಅಟ್ ಪ್ರೆಸೆಂಟ್ ಕರೋನಾ ಎಫೆಕ್ಟ್ ಇರೋದ್ರಿಂದ ಎಕಾನಮಿ ಸ್ಲೋ ಡೌನ್ ಆಗ್ತಾ ಹೋದಾಗ ಎಫಿಷಿಯನ್ಸಿ ರಿಡ್ಯೂಸ್ ಆಗ್ತಾ ಉತ್ಪಾದನಾ ಸಾಧ್ಯತೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಲೆಫ್ಟ್ ವರ್ಡ್ಸ್ ಇರುತ್ತೆ. ಇದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಇದಕ್ಕೆ ಸಂಬಂಧಪಟ್ಟಾದಂಥ ಒಂದು ಮಾಹಿತಿ ಆಗಿರ್ತದೆ.